Hello children, welcome back to Sanvi Naveen channel. So today I am doing Siri Kannada textbook, grade 6 children. Siri Kannada textbook. I have done already this reading part. Okay, Mangala Grahadalli Putti, CM Govinda Reddy. Okay, already I have done this reading part. In this I will just do the textbook exercise and classwork part. Okay, so take out your page number 48, 49. 49. Okay, so let's start. ಪದಗಳ ಅರ್ಥ ವಿಲ್ ರೀಡ್. ಆಗಸ, ಆಕಾಶ, ಗಗನ. ಬುಬು ಡೋಂಟ್ ಮೇಕ್ ನಾಯ್ಸ್. ಓಕೆ. ಆಗಸ, ಆಕಾಶ, ಗಗನ, ಸ್ಕೈ. ಇಷ್ಟ, ಇಚ್ಛೆ, ಮೆಚ್ಚುಗೆ, ಲೈಕ್. ರೆಕ್ಕೆ, ಹಕ್ಕಿಗಳ ಪುಕ್ಕ, ಫೆದರ್ಸ್ ಆರ್ ವಿಂಗ್ಸ್, ಗರಿ. ಒಡಲು, ಶರೀರ, ಬಾಡಿ. ಹೊಟ್ಟೆ, ಸ್ಟಮಕ್. ಸಾಗು, ಚಲಿಸು, ಮುಂದೆ ಹೋಗು, ಗೋ ಅಹೆಡ್. ಮಡಿಲು, ಉಡಿ. Madilu means like this will take no with anything. If any we went to any puja and all, if anyone is giving fruits and flowers, no, we'll take our dupatta, no, that one is madilu. Dhare, nela, bhumi. Nela, bhumi means land. ಹೆಬ್ಬಂಡೆ, ದೊಡ್ಡದಾದ ಬಂಡೆ, the big rock. ವಿಸ್ತಾರವಾದ ಕಲ್ಲು, ಬಿಗ್ ರಾಕ್. ಬರಗಾಲ, ಕ್ಷಾಮ ಮೀನ್ಸ್ ಲೈಕ್ ಅ ಡೆಸರ್ಟ್, ನಥಿಂಗ್ ವಿಲ್ ಗ್ರೋ, ನೋ, ಲೈಕ್ ದಟ್. ಅಳಿ, ಸಾಯು, ನಾಶ ಹೊಂದು, ಡೆಸ್ಟ್ರಾಯ್. ಗತಿ, ಸ್ಥಿತಿ, ದಾರಿ, ಅ ವೇ, ಅ ಸಿಚುವೇಶನ್. ಬಯಲು, ಅಂಗಳ, ಮೈದಾನ, ಲೈಕ್ ಅ ಗಾರ್ಡನ್. ಉಳಿಸು, ರಕ್ಷಿಸು, ಕಾಪಾಡು, ಪ್ರೊಟೆಕ್ಟ್, ಸೇವ್. ನೆಡು, ನಾಟು, ಬೋ, ಪ್ಲಾಂಟ್. ಓಕೆ. ಬಿಟ್ಟ ಸ್ಥಳವನ್ನು ತುಂಬಿರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಒನ್ ಡೇ ಸಡನ್ಲಿ ಪುಟ್ಟಿ ಗಾಟ್ ರೆಕ್ಕೆ, ದ ಫೆದರ್ಸ್, ದ ವಿಂಗ್ಸ್. ಪುಟ್ಟಿ ಮೀನ್ಸ್ ಅ ಗರ್ಲ್ ನೇಮ್. ಓಕೆ, ಫಾರ್ ದ ಸ್ಮಾಲ್ ಚಿಲ್ಡ್ರನ್ ವಿಲ್ ಕಾಲ್ಡ್ ಆಸ್ ಅ ಪುಟ್ಟಿ, ಲೈಕ್ ನಿಕ್ ನೇಮ್. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. Means like flying, going. Where she went to moon's hand. Okay. Yes. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ಸೊ ಪುಟ್ಟಿಯೇ, ಸೊ ಲಿಸನ್ ಅಂತ ಕಥೆಯನ್ನು ಕೇಳಿ ತಿಳಿ ಮೀನ್ಸ್ ಪುಟ್ಟಿ ಪ್ಲೀಸ್ ಆಸ್ಕ್ ಅಂಡ್ ಲಿಸನ್ ಅವರ್ ಮಂಗಳ ಗ್ರಹದ ದುರಂತ ಕಥೆ ಮೀನ್ಸ್ ಬ್ಯಾಡ್ ಸ್ಟೋರಿ ಫ್ರಾಮ್ ಅವರ್ ಮಂಗಳ ಪ್ಲಾನೆಟ್. ಹಸಿರನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆಂದಳು ಈ ಧರೆಯು. ಧರೆಯು ಮೀನ್ಸ್ ದಿಸ್ ಲ್ಯಾಂಡ್, ದಿಸ್ ಅರ್ತ್. ಸೊ ವಾಟ್ ಶಿ ಸೆಡ್ ಪ್ಲೀಸ್ ಪ್ಲಾಂಟ್ ಗ್ರೀನರಿ, ಪ್ಲಾಂಟ್ ಟ್ರೀಸ್, ಡೋಂಟ್ ಕಟ್ trees like that. Okay, so this one I'll do it in the classwork, don't worry. ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಮೀನ್ಸ್ ಕಂಪ್ಲೀಟ್ ದ ಸ್ಟಾನ್ಜಾ, ಕಂಪ್ಲೀಟ್ ದ ಸೆಂಟೆನ್ಸಸ್. ಆಗಸದಲ್ಲಿ ಹಾರುವೆದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದ ಹಾರಲು ಹೋದರೆ ಆಗದು ತೊಂದರೆ, ಇದು ಕಷ್ಟ. ನೆಕ್ಸ್ಟ್ ಒನ್ ದೇ ಹ್ಯಾವ್ ಆಸ್ಕ್ಡ್. ಮಳೆ ಬೇಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಸೊ ಐ ಜಸ್ಟ್ ಕಾಪಿಡ್ ಫ್ರಮ್ ದಿಸ್. ಸಿ ಹಿಯರ್, ದಿಸ್ ಒನ್ ದೇ ಆಸ್ಕ್ಡ್. Okay, in your school it's depend on the schools. In some school they will ask full poem orally. Okay, it's depend. Okay, it's depend. And this one also they ask writing. Okay, it's depend on the school's children which one they will ask. Okay, next we have some little grammar part over here. ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಗಗನ ಪ್ಲಸ್ ಅನ್ನು ಇಸ್ ಈಕ್ವಲ್ಸ್ ಟು ಗಗನವನ್ನು. ಶಾಲೆ ಪ್ಲಸ್ ಇಂದ ಇಸ್ ಈಕ್ವಲ್ಸ್ ಟು ಶಾಲೆಯಿಂದ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ವಿಶೇಷಣಗಳನ್ನು ಗುರುತಿಸಿರಿ ಮೀನ್ಸ್ ವಾಟ್ ಅಡ್ಜೆಕ್ಟಿವ್ಸ್. ಓಕೆ. ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಸೊ ವಿವೇಕ ಈಸ್ ವೆರಿ ಕ್ಲೆವರ್, ಹಿ ಇಸ್ ವೆರಿ ಕ್ಲೆವರ್. ಸೊ ಅಪಾರ, ಮೋರ್ ಕ್ಲೆವರ್. ರಫೀಕನದು ದೊಡ್ಡ ಮನೆ. ರಫೀಕ್ ಹ್ಯಾವ್ ಅ ಬಿಗ್ ಹೌಸ್. ದೊಡ್ಡ. ಓಕೆ, ದೊಡ್ಡ ಯು ಹ್ಯಾವ್ ಟು.
ಅವಳಿಗೆ ಹಸಿರು ಬಣ್ಣ ಇಷ್ಟ. ಹಸಿರು, the green color. So which one is the adjective? That one we have to underline and we have to write it. ಪುಟ್ಟಿಯು ಕಂಡಳು ಕೆಂಪು ಬಂಡೆಯನ್ನು. ಕೆಂಪು ಬಂಡೆಯನ್ನು means, ಬಂಡೆ means rock. So Putti saw a red rock. ಹಾಬು. ಓಕೆ, ನೆಕ್ಸ್ಟ್ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಸಂಖ್ಯಾವಾಚಕ ಮೀನ್ಸ್ ದ ನಂಬರ್ಸ್. ಓಕೆ, ವೇಟ್ ಬುಬು, ಐ ವಿಲ್ ಕಮ್. ಮೈ ಸನ್ ಇಸ್ ಡಿಸ್ಟರ್ಬಿಂಗ್ ಚಿಲ್ಡ್ರನ್, ಐ ಆಮ್ ರಿಯಲಿ ಸಾರಿ. ಫಸ್ಟ್ ಒನ್, ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ. 100 ಮೀನ್ಸ್ 100. ಸೊ ಇನ್ ಡೇವಿಡ್ಸ್ ವಿಲೇಜ್ ದೇರ್ ಆರ್ 100 cows. ಪೂರ್ಣ ಚಂದ್ರನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಾನೆ. ಇಟ್ ಮೀನ್ಸ್ ಫುಲ್ ಮೂನ್ ವಿಲ್ ಗೆಟ್ ಅಪ್ ಅರೌಂಡ್ ಇನ್ ದ ಮಾರ್ನಿಂಗ್ 5 o'clock. 5 ಮೀನ್ಸ್ 5. ಓಕೆ, 5 ಮೀನ್ಸ್ 5. ಗಂಟೆ ಮೀನ್ಸ್ 5 o'clock. ಏಳುತ್ತಾನೆ. ಎಸ್ ಬುಬು. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು. ಒನ್ ಡೇ ಸಡನ್ಲಿ ಪುಟ್ಟಿ ಗಾಟ್ ಫೆದರ್ಸ್, ವಿಂಗ್ಸ್. ಓಕೆ, ಒಂದು ಮೀನ್ಸ್ 1. ಓಕೆ, so this is all about textbook exercise. Then we have classwork part. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ 1 sentence. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಹೌ ಪುಟ್ಟಿ ವಾಂಟ್ಸ್ ಟು ಫ್ಲೈ. ಪುಟ್ಟಿಗೆ ಪಕ್ಷಿಯ ಹಾಗೆ ಹಾರುವ ಮನಸ್ಸಿತ್ತು. ಸೊ ಪುಟ್ಟಿ ವಾಂಟ್ಸ್ ಟು ಫ್ಲೈ ಲೈಕ್ ಅ ಬರ್ಡ್. ಓಕೆ, ದಟ್ ವಾಸ್ ಹರ್ ವಿಶ್. ಓಕೆ, ಸೆಕೆಂಡ್ ಕ್ವಶನ್. ಚಂದ್ರ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ನಂಗಳಕ್ಕೆ ಸೇರಿದಳು. ಓಕೆ, ಸೊ ವೆನ್ ಶಿ ಫ್ಲೈ she went to moon's hand. Okay, she went to moon's hand or a moon's lap or else moon's hand. Okay, next children. ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ಪುಟ್ಟಿ ವಾಟ್ ಶಿ ಆಸ್ಕ್ಡ್ ಟು ದ ಯೋಗಿ, ಟು ದ ಸೇಜ್. ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಸೊ ಪುಟ್ಟಿ ಶಿ ಆಸ್ಕ್ಡ್ ಟು ದ ಸೇಜ್, ಹೌ ಯು ಕೇಮ್ ಹಿಯರ್, ಲೈಕ್ ದ್ಯಾಟ್ ಶಿ ಆಸ್ಕ್ಡ್. ಓಕೆ, ನೆಕ್ಸ್ಟ್ ಒನ್. ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತ್ತು? ಓಕೆ, why on ಮಂಗಲ ಪ್ಲಾನೆಟ್ ಲೈಕ್ ಡೆಸರ್ಟ್ ಕೇಮ್. ಅಲ್ಲಿನ ಜನರು ತಮ್ಮ ನಾಡನ್ನು ಮೀನ್ಸ್ ನಗರಗಳನ್ನು ಕಟ್ಟಲು ಮರಗಳನ್ನು ಕತ್ತರಿಸಿದ್ದರಿಂದ ಮಂಗಳ ಗ್ರಹದಲ್ಲಿ ಮಳೆ ಬೆಳೆ ಕಾಣದೆ ಬರ ಬಂದಿತು. So it means all the people what they have done, they have cut all the trees and they have made the big buildings. Okay, that's why there is no rain, there is no crops, nothing. Okay, because of that bara banditu. Okay, next. ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು? ವಾಟ್ ಪುಟ್ಟಿ is asking for everyone to save. ಪುಟ್ಟಿ ಜನರಲ್ಲಿ ಭೂಮಿಯ ಮೇಲಿನ ಹಸಿರನ್ನು ಮೀನ್ಸ್ ಗಿಡ ಮರಗಳನ್ನು ಉಳಿಸಲು ಬೇಡಿದಳು. ಸೊ she is asking to us, please save all the trees, plants. Okay, like that. So this one is the last topic. I'll just finish this one also. ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ. ಗಗನ ಪ್ಲಸ್ ಅನ್ನು is equals to ಗಗನವನ್ನು. Here ಗಗನ is a ನಾಮ ಪ್ರಕೃತಿ, means ಗಗನ means sky. ಅನ್ನ means ದ್ವಿತೀಯ ವಿಭಕ್ತಿ, so it's added, right? ಗಗನವನ್ನು means ನಾಮಪದ, whole word is ನಾಮಪದ. Okay, ಶಾಲೆ ಪ್ಲಸ್ ಇಂದ is equals to ಶಾಲೆಯಿಂದ. ಶಾಲೆ is equals to ನಾಮ ಪ್ರಕೃತಿ means school. ಇಂದ is a ತೃತೀಯ ವಿಭಕ್ತಿ. Okay, so ಶಾಲೆಯಿಂದ is equals to ನಾಮಪದ. So this one is very important, children. This one you should remember how it came. ತೃತೀಯ, ಪ್ರಥಮ ಓ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ, ಸಂಬೋಧನೆ ಎ ಇರ. This all you should remember, this one. Then only you can write these type of examples. Okay, so that's it, children. Bye bye, take care.